ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ತಿರುಗುಂದಾವರ್ತಿ ಈ ವಿಶ್ರಾಂತಿಕರವಾದ ದಿನದಲ್ಲಿ ಇವತ್ತು ನನ್ನನ್ನು ನಿಮ್ಮನ್ನು ನಾವು ಕಾಣುವಂತೆ ದೇವರಾತ್ಮನೆಂಬ ವಾಕ್ಯವೆಂಬ ಕನ್ನಡಿಯ ಮೂಲಕವಾಗಿ ನಮ್ಮ ಜೀವಿತವನ್ನು ನಾವು ನೋಡಿಕೊಳ್ಳುವಂತೆ, ಈ ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮ ಜೀವಿತ ಏನಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಿಕ್ಕಾಗುವಂತೆ ವಾಕ್ಯವೆಂಬಾತನು ಈ ಸಮಯದಲ್ಲಿ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಆತನು ತನ್ನ ಪ್ರಸನ್ನತೆಯಲ್ಲಿ, ತನ್ನ ಮಹಿಮೆಯಲ್ಲಿ ಆತನು ಪ್ರತ್ಯಕ್ಷನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರ ಆತನ ಮಹಿಮೆಯನ್ನು, ಆತನ ಪ್ರಭಾವವನ್ನು ನೋಡಬೇಕು, ನಾನು ಅನುಭವಿಸಬೇಕು. ನನ್ನ ದೇವರಾದ ಕರ್ತನಿಂದ ನನ್ನ ಆಶೀರ್ವಾದವನ್ನು ನಾನು ಹೊಂದಿಕೊಳ್ಬೇಕು. ನನ್ನ ಜೀವಿತದಲ್ಲಿ ನಾನು ಏನನ್ನು ಕಳಕೊಂಡಿದ್ದೇನೋ ನನ್ನ ದೇವರ ಆತ್ಮನ ಮೂಲಕವಾಗಿ ಆತನ ಮೂಲಕ ನಾನು ಹೊಂದಿಕೊಳ್ಬೇಕು. ನನ್ನ ಜೀವಿತದಲ್ಲಿ ಯಾವುದು ಮರೆಯಾಗಿದೆಯೋ ಅದನ್ನು ದೇವರಾದ ಕರ್ತನು ಮುಂದಾಗಿ ತರಲಿಕ್ಕಾಗುವಂತೆ ನನ್ನ ಜೀವಿತದಲ್ಲಿ ನನ್ನ ದೇವರಾದ ಕರ್ತನಿಗೆ ನಾನು ಎಷ್ಟಾಗಿ ಸಾಕ್ಷಿಯ ಜೀವಿತವನ್ನು ಆತನ ಮಹಿಮೆಗೋಸ್ಕರವಾಗಿ ನಾನು ಮಾಡ್ತಾ ಇದ್ದೇನೆಂಬುದನ್ನು, ಇದ್ದೇನಾ ಇಲ್ಲವಾ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ದೇವರಾದ ಕರ್ತನು ತನ್ನ ಜೀವವುಳ್ಳ ಆ ಪರಲೋಕದ ವಾಕ್ಯದ ಮೂಲಕವಾಗಿ ನನ್ನೊಂದಿಗೆ ನಿಮ್ಮೊಂದಿಗೆ ಆತನು ಮಾತನಾಡಲಿಕ್ಕೆ ಇರುವವನಾಗಿದ್ದಾನೆ. ಆತನು ತನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮಗೆ ಶೇರ್ ಮಾಡಿಕೊಳ್ಳುವವನಾಗಿದ್ದಾನೆ. ಆತನು ತನ್ನ ವಾಕ್ಯದ ಮೂಲಕ ತನ್ನನ್ನು ನನ್ನ ನಿಮ್ಮ ಜೀವಿತದ ಆತನು ಪರಿಚಯಿಸಿಕೊಳ್ಳಿಕ್ಕಿದ್ದಾನೆ. ನಾವೊಂದು ವೇಳೆ ಹಲ್ಲೆಲೂಯ ಯಾರೋ ಒಂದು ದಾರಿ ಬದಿಯಲ್ಲಿ ಯಾರೋ ಸಿಕ್ಕಿದ್ರು, ಒಂದು ಹೀಗೆ ನಾವು ಮಾತನಾಡುವಾಗ ವೇಳೆಯಲ್ಲಿ ಅವರ ಪರಿಚಯ ಆಗುವ ವೇಳೆಯಲ್ಲಿ ಇನ್ನೊಂದು ಸಾರಿ ಸಿಗುವಂತ ವೇಳೆ, ಅವತ್ತು ಅವರು ಸಿಕ್ಕಿದವರು ಅವರೇ. ಹಲ್ಲೆಲೂಯ. ಆ ಪರಿಚಯ ನಮಗೆ ಪ್ರಾರಂಭದ ಪರಿಚಯ ಕೆಲವು ದಿನಗಳಾದರೂ ಕೆಲವು ತಿಂಗಳಾದರೂ ಕೂಡ ನಮಗೆ ಅವರ ಕಣ್ಣ ಮುಂದೆ ಬರುವಾಗ, ಯಾಕಂದ್ರೆ ಅವರ ದೃಶ್ಯ ನಾವು ಪ್ರಾರಂಭದಲ್ಲಿ ಕಂಡಂತ ದೃಶ್ಯ ಆ ಸಮಯದಲ್ಲಿ ಬರ್ತದೆ, ನಾವು ಮಾತನಾಡಿದಂತ ಮಾತು ನೆನಪಿಗೆ ಬರ್ತದೆ. ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ಒಂದು ದಿನ ದೇವರಾದ ಕರ್ತನು ನಾನು ನೀನು ಎಲ್ಲೆಲ್ಲೋ ಅಲೆಯುತ್ತಿರುವಂತ ವೇಳೆಯಲ್ಲಿ ನನ್ನನ್ನು ನಿನ್ನನ್ನು ಸಂಧಿಸಿದಂತ ಅದೇ ದೇವರು ಈಗಲೂ ಕೂಡ ಆತನು ನನ್ನನ್ನು ನಿನ್ನನ್ನು ಸಂಧಿಸ್ತಿದ್ದಾನೆ. ಆ ನೆನಪು, ಅಂದು ಮಾಡಿದ ಅದ್ಭುತ, ಅಂದು ಮಾತನಾಡಿದಂತ ಕಾರ್ಯ, ಅಂದು ನನ್ನ ಜೀವಿತದಲ್ಲಿ ಗುಣಪಡಿಸಿದಂತ ಆ ಗುಣಪಡಿಸುವಿಕೆ ಇವತ್ತಿನ ದಿನದಲ್ಲಿ ಆತನು ನನ್ನ ನಿನ್ನನ್ನು ಸಂಧಿಸಲಿಕ್ಕೆ ಬರುವಾಗ ಅದು ನೆನಪಿದೆಯಾ? ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇವಾ? ಆ ದಿನದಲ್ಲಿ ಲೋಕ ನನ್ನ ನಿಮ್ಮನ್ನು ಕೈ ಬಿಟ್ಟಾಗ ನನ್ನ ನಿನ್ನನ್ನು ಕೈ ಹಿಡಿದು ನಡೆಸಿದಂತ ಆ ದೇವರು ಈಗ ನಿನಗೆ ಪರಿಚಯ ಇದೆಯಾ? ಅದನ್ನು ನಮ್ಮ ನೆನಪಿನಲ್ಲಿ ನಾವು ಇಟ್ಟುಕೊಂಡಿದ್ದೇವಾ? ಅಲ್ಲ, ಆ ದಿನದಲ್ಲಿ ಒಂದು ಆದಂತ ಅದ್ಭುತ ಅದು ಅಲ್ಲಿಗೆ ಮುಗ್ದು ಹೋಗಿದೆಯಾ? ಅಲ್ಲಿಗೆ ನಾವು ಮರ್ತು ಹೋಗಿದ್ದೇವಾ? ಇವತ್ತು ಲೋಕ ಸಂಬಂಧವಾದ ಕಾರ್ಯಗಳನ್ನೇ ನಮ್ಮ ಜೀವಿತದಲ್ಲಿ ನಾವು ಮಾಡ್ತಾ ಇದ್ದೇವಾ? ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವು ಬರುವುದಕ್ಕಿಂತ ಮುಂಚೆ ದಾವೀದನನ್ನು ಸಮುವೇಲನು ಅಭಿಷೇಕಿಸುವುದಕ್ಕಿಂತ ಮುಂಚೆ ಸಮುವೇಲನು ದಾವೀದನಿಗೆ ಹೇಳಿದು ಒಂದೇ, ನಿನ್ನನ್ನು ಶುದ್ಧೀಕರಿಸಿಕೊಂಡು ಬಾ, ನಿನ್ನನ್ನು ಶುದ್ಧೀಕರಿಸಿಕೊಂಡು ಬಾ. ಇವತ್ತು ದೇವರ ಆತ್ಮನ ಮುಂದೆ ಆತನ ವಾಕ್ಯದ ಮೂಲಕ ಆತನು ನನ್ನನ್ನು ನಿಮ್ಮನ್ನು ಶುದ್ಧೀಕರಿಸಲಿಕ್ಕೆ, ನಿಮ್ಮ ಜೀವಿತದಲ್ಲಿ ಇದ್ದಂತ ಕ್ರಮವಿಲ್ಲದ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ಆತನು ನಿಮ್ಮ ಸಮೀಪದಲ್ಲಿದ್ದಾನೆ. ಎರಡು ಹಸ್ತಗಳನ್ನು ಚಾಚಿ ಇವತ್ತು ನನ್ನನ್ನು ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯರೇ, ದಾವೀದನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಎಷ್ಟೋ ಸಂತೋಷವಾಯಿತು ಎಂಬುದಾಗಿ. ಮಂದಿರ ಅಂದ್ರೆ ಕಟ್ಟಡ ಅಲ್ಲ, ನಿನ್ನ ಹೃದಯದ ಆಲಯ. ಈ ಮಂದಿರ ದೇವರ ವಾಕ್ಯದ ಮೂಲಕ ಕಟ್ಟಲ್ಪಡುವಾಗ ಆ ದೇವರ ವಾಕ್ಯ ನಿನ್ನ ಜೀವಿತವನ್ನು ಅದನ್ನು ತೋರಿಸಿಕೊಡ್ತದೆ. ಎಲ್ಲಿ ನೀವು ತಪ್ಪಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಯಪಡಿಸ್ತದೆ.
ದೇವರ ವಾಕ್ಯ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತದೆ. ಯಾಕಂದರೆ ದೇವರು ಮಾತನಾಡುವಂತ ಆ ಸಮಯದಲ್ಲಿ ಆತನ ಪ್ರಸನ್ನತೆ ನನ್ನ ನಿಮ್ಮ ಮಧ್ಯದಲ್ಲಿ ಇಳಿದು ಬರುವಾಗ ಆ ಪರಲೋಕದ ಸಂತೋಷ, ಸಮಾಧಾನ ನನ್ನಲ್ಲಿ ನಿನ್ನಲ್ಲಿ ತುಂಬಿಕೊಂಡಿರ್ತದೆ. ಪ್ರಿಯ ದೇವಜನರೇ, ಇವತ್ತು ದೇವರ ವಾಕ್ಯವನ್ನು ಕೇಳಲಿಕ್ಕೆ ನೀವು ಎಷ್ಟು ಸಿದ್ಧ ಮನಸ್ಸಿನಿಂದ, ಇದು ನನ್ನ ಜೀವಿತ, ಈ ವಾಕ್ಯ ನನ್ನ ಜೀವಿತವನ್ನು ಕ್ರಮಪಡಿಸುತ್ತದೆ, ಈ ವಾಕ್ಯಕ್ಕೆ ನಾನು ಒಪ್ಪಿಸಿಕೊಡ್ತೀನಿ, ಈ ವಾಕ್ಯ ನನಗೆ ಬೇಕು, ನನ್ನ ಜೀವಿತ ಕಾಲವೆಲ್ಲ ಈ ವಾಕ್ಯವನ್ನು ನನ್ನ ಜೀವಿತದಲ್ಲಿ ನಾನು ಮುಂದಿಟ್ಟುಕೊಂಡು ಈ ವಾಕ್ಯಕ್ಕೆ ನನ್ನನ್ನು ನಾನು ಪರಿಪೂರ್ಣವಾಗಿ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ, ಒಂದು ಸತ್ಯ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದಂಥ ಎಲ್ಲ ವಾಗ್ದಾನಗಳು ನೆರವೇರ್ತವೆ. ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡುವುದು ಒಂದೇ, ದೇವರ ಮುಂದೆ ಬಿಳಿ ಹಾಳೆಯಾಗಿ ಕಾಣುತ್ತದೆ. ನಾವೀಗ ದೇವರ ವಾಕ್ಯಕ್ಕೆ ನಾವು ಹೋಗುವ, ಯಾಕಂದ್ರೆ ದೇವರ ವಾಕ್ಯ ಅದು ಜೀವವಾಗಿದೆ. ದೇವರ ವಾಕ್ಯ ಜೀವವಾಗಿದೆ ಪ್ರಿಯರೇ. ಈಗಲೂ ಆ ವಾಕ್ಯ ನಿನ್ನಲ್ಲಿ ಜೀವಿಸ್ತಾ ಇದೆ. ಆ ಜೀವಿಸುವ ಆತನ ಸ್ವರವನ್ನು ನಾನು ನೀವು ಕೇಳುವ, ಆ ಜೀವಿಸುವಂತ ಆ ವಾಕ್ಯದ ಸ್ವರವನ್ನು ನಾನು ನೀವು ಕೇಳುವ ಪ್ರಿಯರೇ. ಆ ವಾಕ್ಯ ನಿನ್ನ ಜೀವಿತವನ್ನು ರೂಪಿಸಿ ಕಟ್ಟಿ ನಡೆಸುವಂತದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಸಂಧಿ 22-23 ವಚನವನ್ನು ನಾವು ಧ್ಯಾನ ಮಾಡುವ. ಮತ್ತಾಯನು ಬರೆದ ಸುವಾರ್ತೆ 6ನೇ ಸಂಧಿ 22-23 ವಚನ. ಕಣ್ಣು ದೇಹಕ್ಕೆ ದೀಪವಾಗಿದೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು. ಹಾಲೆಲೂಯಾ. ಇಲ್ಲಿ ಬೆಳಕು ಮತ್ತು ಕತ್ತಲೆ ವಿಷಯದಲ್ಲಿ, ಇವತ್ತು ಬೆಳಕು ಮತ್ತೆ ಕತ್ತಲೆ ವಿಷಯದಲ್ಲಿ ಇಲ್ಲಿ ದೇವರಾದ ಕರ್ತನು ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇದ್ದಾನೆ ಪ್ರಿಯರೇ. ಈ ದೇವರಾತ್ಮನು ಮಾತನಾಡುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ. ದೀಪ ಅಂದ್ರೆ ಬೆಳಕು. ಹಾಲೆಲೂಯಾ. ಈಗ ನಾವು ಮನೆಗಳಲ್ಲಿ ಯಾಕೆ ನಾವು ಲೈಟನ್ನು ನಾವು ಉರಿಸ್ತೇವೆ? ಯಾಕಂದ್ರೆ ಮನೆಯಲ್ಲಿ ಕತ್ತಲೆ ಆಗಿ ಇರಲಿಕ್ಕೆ ನಮ್ಮ ಮನಸ್ಸು ಬಯಸುವುದಿಲ್ಲ. ಆದ್ರೆ ಎಷ್ಟೋ ಜನರು ಲೋಕದ ಪರಿಸ್ಥಿತಿ ಅಂದರೆ ಅನೇಕ ಲೋಕದ ಜಂಜಾಟಿನಲ್ಲಿ ಸಿಕ್ಕಾಕಿಕೊಂಡು ಕತ್ತಲೆಯಲ್ಲೇ ಇರಲಿಕ್ಕೆ ಲೈಟ್ ಹಾಕಿದ ಕೂಡಲೇ, ಓ ಯಾಕೆ ನೀವು ಲೈಟ್ ಹಾಕಿದೆ ಅಂದ್ರೆ ಅಷ್ಟು ಮನಸ್ಸಿನಲ್ಲಿ ಟೆನ್ಷನ್ಗಳನ್ನು ತುಂಬಿಕೊಂಡು ತನ್ನ ಜೀವಿತ ಬೇಡ, ಯಾರ ಮುಂದೆ ನಾನು ಹೋಗುವುದು ಬೇಡ, ಯಾರು ನನ್ನನ್ನು ನೋಡುವುದು ಬೇಡ. ಯಾಕಂದ್ರೆ ಪರಿಸ್ಥಿತಿಗೆ ಒಳಗಾಗಿ ಸೈತಾನನು ಏನ್ ಮಾಡಿಬಿಡ್ತಿದ್ದಾನೆ ಹೇಳಿದ್ರೆ, ಅವರನ್ನು ಮೂಲೆ ಗುಂಪನಾಗಿ ಮಾಡಿರ್ತಾನೆ. ಆ ಬೆಳಕನ್ನು ನೋಡ್ಲಿಕ್ಕೆ ಅಪೇಕ್ಷೆ ಪಡದ ರೀತಿಯಲ್ಲಿ ಅವರ ಜೀವಿತವನ್ನು ಆ ನರಕಕ್ಕೆ ಹಾಕಿ ಬಿಡ್ತಿದ್ದಾನೆ. ಆದ್ರೆ ನಿಜವಾಗಿಯೂ ಆ ಬೆಳಕು, ಈಗ ಯಾವುದೇ ಒಂದು ವಸ್ತು ಬಿದ್ದು ಹೋದರೆ ಏನ್ ಮಾಡ್ತೀವಿ? ಕೂಡಲೇ ನಾವು ಏನ್ ಮಾಡ್ತೀವಿ? ಲೈಟ್ ಹಾಕ್ತೀವಿ. ಯಾಕಂದ್ರೆ ಆ ಬೆಳಕು ಅದು ಎಲ್ಲಿ ಕಂಡೋಗಿದ ಆ ಸ್ಥಳವನ್ನು ತೋರಿಸ್ತದೆ, ಅದು ಎಲ್ಲಿ ಇದೆಯಾ ಅದನ್ನು ತೋರಿಸಿಕೊಡ್ತದೆ. ಅದೇ ರೀತಿಯಾಗಿ ಈ ದೇವರ ವಾಕ್ಯವೆಂಬ ಆ ಬೆಳಕು ನಮ್ಮ ಜೀವಿತದಲ್ಲಿ ನಾವು ಎಲ್ಲಿ ಕಳೆದು ಹೋಗಿದೆವ, ಎಲ್ಲಿ ನಾವು ದಾರಿ ತಪ್ಪಿ ಹೋಗಿದ್ದೇವ, ಆ ಜೀವಿತವನ್ನು ಆ ಬೆಳಕು ತೋರಿಸ್ತದೆ. ದೇವರ ವಾಕ್ಯ ಅದು ನಿನ್ನ ಜೀವಿತಕ್ಕೆ ಅದು ಬೆಳಕಾಗಿದೆ ಪ್ರಿಯರೇ. ಆ ಬೆಳಕು ಯಾಕಂದ್ರೆ ಕಣ್ಣು, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಣ್ಣಿನಿಂದ ನಾವು ನೋಡುವಾಗ ಎಲ್ಲವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಹಾಲೆಲೂಯಾ. ಇವತ್ತು ಎಷ್ಟೋ ಜನರು ಕಣ್ಣು ಇಲ್ಲದೆ ಯಾವುದನ್ನು ನೋಡದೆ ಬರೇ ಕತ್ತಲೆಯ ಜೀವಿತ, ಅವರ ಜೀವಿತದಲ್ಲಿ ಬೆಳಕೆ ಇಲ್ಲ ಪ್ರಿಯರೇ.
ಅವರು ಎಷ್ಟು ಒದ್ದಾಡ್ತಾ ಇರ್ಬೋದು, ಒಂದು ಸಣ್ಣ ಬೆಳಕು ಕಾಣಬೇಕೆಂಬುದಾಗಿ ಎಷ್ಟು ಒದ್ದಾಡ್ತಾ ಇರ್ಬೋದು. ಆದರೆ ದೇವರ ಕೃಪೆಯನ್ನು ನನಗೆ ನಿಮಗೆ ಕೊಟ್ಟು ಆ ಬೆಳಕಲ್ಲಿ ನನ್ನನ್ನು ನಿನ್ನನ್ನು ಇರಿಸಿ ಆ ಬೆಳಕಿನಲ್ಲಿ ನನ್ನನ್ನು ನಡೆಸುವಾಗ ಹಲ್ಲೆಲೂಯಾ, ಎಷ್ಟಾಗಿ ಆ ಬೆಳಕು ನನ್ನ ನಿನ್ನಲ್ಲಿ ಪ್ರಕಾಶಿಸ್ತಾ ಇದೆ. ಆ ಬೆಳಕು ಪರಲೋಕದ ನಮ್ಮ ತಂದೆಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ನಿಮ್ಮ ಜೀವಿತಕ್ಕೆ ಆತನು ಬೆಳಕಾಗಿದ್ದಾನೆ. ಇವತ್ತು ವಿಶ್ವಾಸಿಗಳು, ಇವತ್ತು ಕ್ರೈಸ್ತರು, ನಾನು ವಿಶ್ವಾಸಿ ಎಂಬುದಾಗಿ ಹೇಳಿಕೊಂಡವರು, ದೇವರ ಆತ್ಮನಿಂದ ಕರೆಯಲ್ಪಟ್ಟವರು ಇವತ್ತು ಎಷ್ಟು ಜನ. ಇಲ್ಲಿ ದೇವರ ವಾಕ್ಯ, ಹೀಗಿರುವಲ್ಲಿ ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ಅದು ದೀಪವಾಗಿದೆ ಎಂಬುದಾಗಿ, ಹೀಗಿರುವಲ್ಲಿ ಎಂಬುದಾಗಿ ಹೇಳುವುದಾದರೆ ಅದು ನಿನಗೆ ಗೊತ್ತಿರಬೇಕು, ಅದು ನಿನಗೆ ಗೊತ್ತಿದೆ. ಆದರೂ ಕೂಡ ನಿನ್ನ ಕಣ್ಣು ನೆಟ್ಟಗಿದ್ದರೆ ದೇಹವೆಲ್ಲ ಬೆಳಕಾಗಿರುವುದು. ಹಲ್ಲೆಲೂಯಾ. ಇಲ್ಲಿ ನೆಟ್ಟಗಿದ್ದರೆ, ಇವತ್ತು ನಮ್ಮ ಜೀವಿತವನ್ನು ದೇವರಾದ ಕರ್ತನು ಇಲ್ಲಿ ನೆಟ್ಟಗಿದ್ದರೆ ಮಾತ್ರ. ಒಂದು ವೇಳೆ ಇವತ್ತು ಎಷ್ಟು ಜನರು ಹಲ್ಲೆಲೂಯಾ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವರು, ದೇವರ ಆತ್ಮನಿಂದ ಕರೆಯಲ್ಪಟ್ಟವರು, ದೇವರ ಆತ್ಮನಿಂದ ನಡೆಸಲ್ಪಡುತ್ತಿರುವಂತವರು ಎಷ್ಟು ಸುಳ್ಳು ಮಾತುಗಳನ್ನು ಆಡ್ತಿದ್ದಾರೆ. ಹಲ್ಲೆಲೂಯಾ. ಜನರ ದೃಷ್ಟಿಗೆ ಜನರ ಹತ್ರ ಮಾತನಾಡುವಂತ ವೇಳೆಯಲ್ಲಿ ನೀತಿವಂತರಾಗಿ ನಟಿಸುತ್ತಾ ನೀತಿವಂತರ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಅವರಲ್ಲಿರುವಂತ ಬೆಳಕನ್ನು ಹೀಗಿರುವಲ್ಲಿ ಅವರಲ್ಲಿ ಆ ಬೆಳಕು ಇದೆ ಎಂಬುದಾಗಿ ಗೊತ್ತಿದೆಯಾ ಇಲ್ವೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆ ಬೆಳಕು ಅವರಲ್ಲಿ ಇದೆ ಎಂಬುದಾಗಿ, ಆ ನಂಬಿಕೆ ಕೂಡ ಅವರಲ್ಲಿ ಇದೆಯಾ ಎಂಬುದಾಗಿ ಗೊತ್ತಿಲ್ಲ. ದೇವರ ಆತ್ಮನಿಂದ ಆರಿಸಲ್ಪಟ್ಟವರು, ದೇವರ ಆತ್ಮನಿಂದ ಕರೆಯಲ್ಪಟ್ಟವರು ಎಂಬುದಾಗಿ ಕೂಡ ಆ ನಂಬಿಕೆ ಇದೆಯಾ ಇಲ್ಲ ಎಂಬುದಾಗಿ ಗೊತ್ತಿಲ್ಲ. ಹಲ್ಲೆಲೂಯಾ. ಬಾಯಿ ತೆರೆಯುವಾಗಲೇ ನಂಬಿಸುವಂತ ಸುಳ್ಳು ಮಾತುಗಳನ್ನು ಆಡ್ತಾರೆ. ಹಲ್ಲೆಲೂಯಾ. ಮನುಷ್ಯರನ್ನು ನಂಬಿಸಬಹುದು ಪ್ರಿಯರೇ, ಮನುಷ್ಯರನ್ನು ನಂಬಿಸಬಹುದು. ಈ ಜೀವವುಳ್ಳ ದೇವರ ವಾಕ್ಯವನ್ನು ನಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳಕಾಗಿರುವ ಆತನು ನಿನ್ನ ಹೃದಯದ ಕಣ್ಣುಗಳನ್ನು ಆತನು ನೋಡ್ತಿದ್ದಾನೆ. ಹಲ್ಲೆಲೂಯಾ. ಜನರ ಮುಂದೆ ನಾನು ನೀತಿವಂತನಾಗಿ ಎಂಬುದಾಗಿ ನಾನು ನಟಿಸ್ತಿರ್ಬೋದು, ನಾನು ಸರಿ ಇದ್ದೇನೆ ಎಂಬುದಾಗಿ ಜನರು ತಿಳ್ಕೊಳ್ಳುವಾಗೆ ನಾನು ಮಾತನಾಡಬಹುದು. ಆದರೆ ನನ್ನ ಒಳಗೆ ಒಂದು ಆತ್ಮ ಇದೆಯಲ್ಲ, ಅದು ಮಾತನಾಡ್ತದೆ. ನೀನು ಮಾತನಾಡುವಂಥದ್ದು ಮನುಷ್ಯನ ಮುಂದೆ ನೀನು ಸುಳ್ಳು ಮಾತನಾಡ್ತಿದ್ದಿ, ಆ ಮಾತನ್ನು ದೇವರು ಕೂಡ ನೋಡ್ತಿದ್ದಾನೆ. ಮನುಷ್ಯನ ಮುಂದೆ ನೀನು ಸುಳ್ಳು ಮಾತನಾಡ್ತಿದ್ದಿ, ನಿನ್ನನ್ನು ನಂಬಿದವರ ಮುಂದೆ ಕೂಡ ನೀನು ಆ ಸುಳ್ಳನ್ನು ನೀನು ಮಾತನಾಡ್ತಿದ್ದಿ. ಯಾಕಂದ್ರೆ ಆ ಸುಳ್ಳು ಮಾತನಾಡೋ ಕೂಡ ಅವ್ರಿಗೆ ದೇವರಾದ ಕರ್ತನು ನೋಡ್ತಿದ್ದಾನೆಂಬುದಾಗಿ ಆ ಮನವರಿಕೆಗೂ ಕೂಡ ಬರುವುದಿಲ್ಲ. ಹೀಗಿರುವಲ್ಲಿ ನಿನ್ನಲ್ಲಿ ಬೆಳಕಿದೆ. ಆ ಬೆಳಕು ಪರಲೋಕದ ಬೆಳಕು ನಿನ್ನನ್ನು ನಡೆಸ್ತಾ ಇದೆ. ಆ ಪರಲೋಕದ ಬೆಳಕು ಲೋಕಕ್ಕೆ ನೀನು ಹೋಗುವಾಗ ಆ ಲೋಕದ ನಿನ್ನಲ್ಲಿರುವಂತಹ ಬೆಳಕನ್ನು ನೋಡ್ಬೇಕೆಂಬುದಾಗಿ ದೇವರಾದ ಕರ್ತನು ನನ್ನನ್ನು ಕಳಿಸಿದ್ದು. ಪ್ರಿಯ ದೇವ ಜನರೇ, ಇವತ್ತಿನ ದಿನ ಯಾಕಂದ್ರೆ ನಾನು ದೃಷ್ಟಾಂತವಾಗಿ ಒಂದು ಸತ್ಯ ಘಟನೆ ನಡೆದಂತ ಘಟನೆಯನ್ನು ನಾನು ನಿಮಗೆ ತಿಳಿಸ್ತೀನಿ. ಒಂದು ಕಡೆಯಲ್ಲಿ ಒಂದು ಮದುವೆ ವಿಚಾರ ಅಂದ್ರೆ ಒಂದು ಕಡೆ ಹುಡುಗನನ್ನು ಹುಡುಗಿಯನ್ನು ನೋಡಿ ಆಯಿತು. ಆದರೆ ಅದು ಮನೆಯವರಿಗೆ ಅದು ಇಷ್ಟ ಆಗಲಿಲ್ಲ. ಹಾಗೆ ಹುಡುಗನ ಕಡೆಯಲ್ಲಿ ಹೇಳಿದರು, ಬೇಡ ಮಗನೇ, ಅದು ಆ ಸಂಬಂಧ ಬೇಡ, ಈಗ ಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಬೇಡ. ಆದರೆ ಎರಡು ಕುಟುಂಬ ಕೂಡ, ಹುಡುಗಿ ಕುಟುಂಬ ಕೂಡ, ಹುಡುಗ ಕುಟುಂಬ ಕೂಡ ದೇವರ ಸಭೆ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ಕೇಳಿ, ಸ್ಪಷ್ಟವಾಗಿ ಗಂಭೀರವಾಗಿ ಕೇಳಿ. ದೇವರ ಚಿತ್ತ ಇಲ್ಲದೆ
ನಾವು ಅವರು ಕಂಡಂತ ದೃಷ್ಟಿಯಲ್ಲೇ ಹೋಗುವುದಾದರೆ ಅವರ ಜೀವಿತ ಎಲ್ಲಿ ಎಡವಿ ಬೀಳ್ತದೆ, ಎಲ್ಲಿ ನರಕ ಯಾತನೆ ಮಾಡ್ತಾರೆ ಎಂಬುದಾಗಿ ಗೊತ್ತಿಲ್ಲದೆ ಇರ್ಬೋದು. ಆದರೆ ದೇವರಾದ ಕರ್ತನಿಗೆ ಗೊತ್ತಿರುವುದರಿಂದ ದೇವರ ಚಿತ್ತ ತಿಳ್ಕೊಂಡು ಅದರಲ್ಲಿ ಮುಂದೆ ಹೋಗುವುದಾದರೆ ನಿಮ್ಮ ಜೀವಿತ ರೂಪಿಸಲ್ಪಡ್ತದೆ. ಇವತ್ತಿನ ದಿನದಲ್ಲಿ ಎಷ್ಟೋ ಯವನಸ್ಥರು ಅವರ ಜೀವಿತದಲ್ಲಿ ಇವತ್ತು ವಿಶ್ವಾಸಿಗಳೇ ಎಷ್ಟು ಜನರು ತಮ್ಮ ಆಲೋಚನೆ ಪ್ರಕಾರ ತಮಗೆ ಲೋಕದ ರೀತಿಯಲ್ಲಿ ಕಂಡಂತ ರೀತಿಯಲ್ಲಿ ಜೀವಿಸುವಂತವ್ರು ಎಷ್ಟೋ ಜನ ಇದ್ದಾರೆ. ಇವತ್ತು ಅವರಲ್ಲಿರುವಂತ ಬೆಳಕು, ಆ ಪರಲೋಕದ ಬೆಳಕು ಅವರ ಜೀವಿತವನ್ನು ರೂಪಿಸ್ತದೆ ಎಂಬುದಾಗಿ ತಿಳಿಯದೆ ಇವತ್ತು ಅನೇಕ ರೀತಿಯಲ್ಲಿ ದಾರಿ ತಪ್ಪಿ ಹೋಗ್ತಿದ್ದಾರೆ. ಯಾಕಂದ್ರೆ ಸೈತಾನ ಏನ್ ಮಾಡ್ತಿದ್ದಾನೆ ಹೇಳಿದ್ರೆ, ಅವರಲ್ಲಿರುವಂತ ಬೆಳಕನ್ನು ಕತ್ತಲೆಗೆ ನಡೆಸ್ತಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆ ಬೆಳಕು ನಿನ್ನಿಂದ ಹೋಗುವುದಾದರೆ ನಿನ್ನಲ್ಲಿ ಕತ್ತಲೆ ತುಂಬಿರ್ತದೆ. ಹಾಗೆ ಬೇಡ ಹೇಳಿದ್ರು ಕೂಡ ಅವನು ಕೇಳಲಿಲ್ಲ. ಅವಳು ಕೂಡ ಏನು ವಿಶ್ವಾಸಿ. ಆಯ್ತು, ಮದುವೆ ಆಗಿ ಹೋಯ್ತು. ಸೇವಕರುಗಳು ಸೇರಿ ಮದುವೆ ಮಾಡಿಸಿದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮದುವೆ ಆಗಿ ನೆಕ್ಸ್ಟ್ ಡೇ ಅವನು ಅದರಿಂದ ಹೊರಗೆ ಬಂದ. ನೆಕ್ಸ್ಟ್ ಡೇ ಆ ಜೀವಿತದಿಂದ ಅವನು ಹೊರಗೆ ಬಂದ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾಕೆ ಈ ಕಾರ್ಯಗಳಾಗ್ತಿದೆ? ಯಾಕೆ ಕಾರ್ಯಗಳಾಗ್ತಿದೆ ಪ್ರಿಯರೇ? ಯಾಕಂದ್ರೆ ನಿಮ್ಮಲ್ಲಿರುವಂತ ಬೆಳಕನ್ನು ಸೈತಾನ ಏನ್ ಮಾಡ್ತಾನೆ ಹೇಳಿದ್ರೆ, ಮೋಸದ ಲೋಕದ ಕಣ್ಣ ದೃಷ್ಟಿಗೆ ಅದು ಚಂದವಾಗಿ ಕಾಣ್ತದೆ, ಸುಂದರವಾಗಿ ಕಾಣ್ತದೆ, ಒಳ್ಳೆಯದಾಗಿ ಕಾಣ್ತದೆ. ನಂಬಿಕೆ ಎಂಬುದ ರೀತಿಯಲ್ಲಿ ನಿನ್ನನ್ನು ಅದು ಸುಳ್ಳಿನಲ್ಲಿ ನಡೆಸ್ತದೆ. ಹೀಗಿರುವಲ್ಲಿ, ಯಾಕಂದ್ರೆ ಆ ಬೆಳಕು ನಿನ್ನಲ್ಲಿ ಇದೆ ಎಂಬುದಾಗಿ ನಿಮಗೆ ಗೊತ್ತಿದೆ, ಆ ಬೆಳಕಿಗೆ ವಿರೋಧವಾಗಿ ಹೋಗಬಾರ್ದು ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ಆಲೋಚನೆಯಲ್ಲಿ ಇದೆ. ಆದರೂ ಕೂಡ ಸುಳ್ಳು, ಈ ಒಂದೊಂದು ಸುಳ್ಳುಗಳು ನಿಮ್ಮ ಜೀವಿತವನ್ನು ಎಷ್ಟು ನರಕದ ಹಾದಿಯಲ್ಲಿ ನಡೆಸ್ತದೆ. ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಂತ ಆಶೀರ್ವಾದವನ್ನು ಅದು ಕದ್ದುಕೊಳ್ತದೆ. ಪ್ರಿಯ ದೇವ ಜನರೇ, ಯವನಸ್ಥರಿಗೋಸ್ಕರ ನಾನು ಮಾತನಾಡ್ತಿದ್ದೀನಿ. ಇವತ್ತು ಲೋಕದಲ್ಲಿ ನಿಮ್ಮ ಕಣ್ಣುಗಳು ಅನೇಕ ವೈಭೋಗದ ದೃಷ್ಟಿಗಳನ್ನು ನೋಡ್ತಿರ್ಬೋದು, ಅಂದ ಚಂದಕ್ಕೆ ನೀವು ಒಳಗಾಗಿ ಇರಬಹುದು, ಅನೇಕ ಅದರ ಸೌಂದರ್ಯ ನೋಡುವಾಗ ಒಂದು ಸಾರಿ ನಾವು ಅದನ್ನು ನಾನು ನೋಡಬೇಕು, ಒಂದು ಸಾರಿ ಅದನ್ನು ನಾನು ಅನುಭವಿಸಬೇಕೆಂಬುದಾಗಿ ನಿಮ್ಮ ಮನಸ್ಸಿಗೆ ಆಲೋಚನೆಗೆ ಬರ್ಬೋದು. ಆ ಆಲೋಚನೆಯನ್ನು ಸೈತಾನನು ತಂದು ಹಾಕುವಾಗ ಪ್ರಿಯರೇ, ಒಂದು ತಿಳ್ಕೊಳ್ಳಿ, ನಿಮ್ಮಲ್ಲಿ ಇರುವಂತ ಬೆಳಕು ಪರಲೋಕದ ಬೆಳಕು. ಆ ಪರಲೋಕದ ಬೆಳಕಿಗೆ ವಿರೋಧವಾಗಿ ನಿಮ್ಮ ಆಲೋಚನೆಯನ್ನಾಗಲಿ, ನಿಮ್ಮ ಕಣ್ಣಿನ ದೃಷ್ಟಿಯನ್ನಾಗಲಿ ವಿರೋಧವಾಗಿ ನೀವು ಆ ಸೆಳವಿಗೆ ಸಿಕ್ಕಿಕೊಳ್ಬೇಡಿದಿ ಪ್ರಿಯರೇ. ಯಾಕಂದ್ರೆ ದೇವರ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಅನೇಕ ಇದೆ. ಆ ವಾಗ್ದಾನಗಳನ್ನು ನೆರವೇರದ ರೀತಿಯಲ್ಲಿ ಆ ನಿಮ್ಮಲ್ಲಿರುವಂತಹ ಬೆಳಕನ್ನು ಕದ್ದುಕೊಂಡು ನಿಮ್ಮ ಜೀವಿತದಲ್ಲಿ ಆ ಕತ್ತಲೆಯ ಜೀವಿತವನ್ನು ತಂದಾಕ್ಲಿಕ್ಕೆ ಸೈತಾನನು ಹವಣಿಸ್ತಿರ್ತಾನೆ. ಹೀಗಿರುವಲ್ಲಿ ನಿಮಗೆ ಗೊತ್ತಿದ್ದು, ದೇವರ ವಾಕ್ಯ ತಿಳಿದಿದ್ದು, ತಿರುಗಿ ಕತ್ತಲೆ ಕಡೆ ಹೋಗುವುದಾದರೆ ನಿತ್ಯ ನರಕದ ಜೀವಿತದಲ್ಲಿ ಇವತ್ತು ಆ ಕುಟುಂಬ ಕಣ್ಣೀರಿಡ್ತಾ ಇದೆ. ಅಯ್ಯೋ, ನಾನು ಆ ಮಾತನ್ನು ಕೇಳಲಿಲ್ಲ. ಇವತ್ತು ಯಾರು ಮದುವೆ ಮಾಡಿದಾರ ಆ ಸೇವಕರ ಬಳಿಗೆ ಹೋದ್ರೂ ಕೂಡ ಇವತ್ತು ಯಾವ ಪರಿಹಾರ ಇಲ್ಲ, ಯಾರು ಬರಲ್ಲ. ಹೀಗಿರೋಲ್ಲ, ಅದು ನಿನಗೆ ಗೊತ್ತಿದೆ. ಅವರಿವರು ಹೇಳಿದಂತೇಳಿ ನೀನು ಹೋಗ್ಬೇಡ. ಆಲ್ರೆಡಿ ನಿನ್ನಲ್ಲಿರುವಂತ ಬೆಳಕಾದು ಯಾವ ಬೆಳಕೆಂಬುದಾಗಿ ನಿನಗೆ ಗೊತ್ತಿದೆ. ಯಾಕಂದ್ರೆ ಕತ್ತಲೆಯ ಹಿಂದೆ, ಅದು ಸೌಂದರ್ಯದ ಹಿಂದೆ ನೀನು ಹೋದದರಿಂದ ನಿನ್ನಲ್ಲಿರುವಂತ ಬೆಳಕನ್ನು ನೀನೇ ಕಳ್ಕೊಂಡಿದ್ಯಾ. ಪ್ರಿಯ ದೇವ ಜನರೇ,
ಹಲ್ಲೆಲೂಯ. ನಂತರ ಅಯ್ಯೋ ದೇವರೇ ಎಂಬುದಾಗಿ ಹೇಳಿದರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ಯಾವ ಮನುಷ್ಯನು ಆ ಕತ್ತಲನ್ನು ತೋರಿಸಿದಂತ ಯಾರೇ ಆಗಲಿ ನಿನ್ನಲ್ಲಿರುವಂತ ಬೆಳಕನ್ನು ತಿರುಗಿ ತಂದು ಹಾಕ್ಲಿಕ್ಕಾಗಲ್ಲ. ಆದರೆ ತಿರುಗಿ ಆ ಬೆಳಕನ್ನು ತರಲಿಕ್ಕೆ ನಿನ್ನ ಕರ್ತನಿಗೆ ಮಾತ್ರ ಶಕ್ತಿ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಯಾಕಂದ್ರೆ ಪ್ರಿಯರೇ, ನೀವೆಲ್ಲಿ ಹೋದ್ರು ಒಂದು ವೇಳೆ ಇವತ್ತು ಕಣ್ಣಿನಲ್ಲಿ ಪರೆ ಬಂದರೆ ಕೂಡ ಎಷ್ಟು ಪ್ರಾಬ್ಲಮ್ ಆಗ್ತದೆ. ಅಂಥದ್ರಲ್ಲಿ ನಿಮ್ಮ ಜೀವಿತಕ್ಕೆ ಪರೆ ಬಂದು ಬಿಟ್ರೆ ಹಲ್ಲೆಲೂಯ, ಅದು ತಾತ್ಕಾಲಿಕವಾಗಿ ಆಪರೇಷನ್ ಏನೇನೋ ಮಾಡಿ ಅದನ್ನು ಕ್ಲೀನ್ ಮಾಡುವುದು. ಆದರೆ ನಿನ್ನ ಜೀವಿತಕ್ಕೆ ಪರೆಗಳು ಬಂದರೆ ಯಾವ ಮನುಷ್ಯನು ಎಷ್ಟು ಹಣ ಕೊಟ್ಟರು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ಅಂದ್ರೆ ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ಅಂದ್ರೆ ಏನು? ಇಲ್ಲಿ ನಿಜವಾಗಿ ಈ ಲೋಕದ ಆತ್ಮಿಕವಾದ ಜೀವಿತ ಅಂದ್ರೆ ನಾನು ದೇವರ ಮಗನು, ದೇವರ ಮಗಳು, ದೇವರ ವಾಗ್ದಾನಗಳು ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ ತಿಳ್ಕೊಂಡು ಇವತ್ತು ಲೋಕದಲ್ಲಿ ಕಾಣುವಂತ ಆಶೆ ವೈಭೋಗಕ್ಕೆ ಒಳಗಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಪ್ರಿಯರೇ, ಹೆತ್ತ ತಂದೆ ತಾಯಿಗಳಿಗೆ ಮೋಸ ಮಾಡಬಹುದು, ಅಣ್ಣ ತಮ್ಮಂದಿರಿಗೆ ಮೋಸ ಮಾಡುವುದು, ಅಕ್ಕ ತಂಗಿಯಂದಿರಿಗೆ ಮೋಸ ಮಾಡುವುದು. ಇಲ್ಲಿ ನಾನು ಮಾಡುವಂತ, ಇಲ್ಲಿ ನಾನು ಮಾತನಾಡುವಂತ ಕಾರ್ಯ ಯಾರು ನೋಡದೇ ಇರ್ಬೋದು. ಆದರೆ ನಾನು ಸತ್ಯವಾದ ರೀತಿಯಲ್ಲಿ ನಾನು ಮಾತನಾಡು ಅವರು ನಂಬ್ತಾರೆ. ಒಂದು ವೇಳೆ ನಂಬುವುದು, ಅವರನ್ನು ನಂಬಿಸಬಹುದು. ಆದರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ತಡೆಯಾಗುವುದಾದರೆ, ಯಾಕಂದ್ರೆ ನಿನ್ನಲ್ಲಿರುವಂತ ಬೆಳಕನ್ನು ನೀನೇ ಏನ್ ಮಾಡ್ತಿದ್ದಿ? ಕತ್ತಲೆಗೆ ನೀನು ಒಪ್ಪಿಸಿಕೊಡ್ತಿದ್ದಿ. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ಅಂದ್ರೆ ಕೆಟ್ಟದಂದ್ರೆ ನಿನ್ನ ಜೀವಿತವನ್ನು ಅಂದ್ರೆ ದೇವರು ನಿನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದನ್ನು ಸೈತಾನನು ಏನ್ ಮಾಡ್ತಾನೆ? ಅದನ್ನು ಕದ್ದುಕೊಳ್ಳಿಕ್ಕೆ ಎಂಬುದಾಗಿ ನೋಡಿಕೊಂಡು ಲೋಕದ ಸಂಗತಿಗಳನ್ನು ನಿನ್ಗೆ ತೋರಿಸ್ತಾನೆ. ಹಲ್ಲೆಲೂಯ. ನೋಡು, ಇದೆಷ್ಟು ಸೌಂದರ್ಯ ಇದೆ, ಇದೆಷ್ಟು ಒಳ್ಳೆ ಇದೆ. ಹಲ್ಲೆಲೂಯ. ತೊಂದರೆ ಇಲ್ಲ, ಒಂದು ಸುಳ್ಳು ಹೇಳಿ ಅದು ನಂಬಿಸಬೇಡು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವರು ಯಾರು ನೋಡ್ಲಿಲ್ಲಲ್ಲ, ಹಲೋ, ಅವರು ಯಾರು ನೋಡ್ಲಿಲ್ಲಲ್ಲ. ಆದ್ರೆ ಯಾರು ನೋಡ್ಲಿ, ಮನುಷ್ಯರಾದ ಯಾರೇ ನೋಡ್ಲಿ ನೋಡದೆ ಕೂತ್ಕೊಳ್ಳಿ, ದೇವರ ಕಣ್ಣುಗಳು ನಿನ್ನನ್ನು ದೃಷ್ಟಿಸಿ ನೋಡೇ ನೋಡ್ತಾರೆ. ಆದ್ರೆ ಒಂದು ಸತ್ಯ ಪ್ರಿಯರೇ, ನೀವು ಹೇಳುವಂತ ಸುಳ್ಳೇ ಒಂದು ದಿನ ನಿಮಗೆ ಮುಳುವಾಗಿರ್ತದೆ. ನೀವು ಹೇಳುವಂತ ಸುಳ್ಳುಗಳೇ ಅದು ನಿಮ್ಮ ಜೀವಿತಕ್ಕೆ ಮುಳುವಾಗಿರ್ತದೆ. ಯಾಕಂದ್ರೆ ನೀನು ಸತ್ಯವಾಗಿ ಸುಳ್ಳನ್ನು ಸತ್ಯವಾಗಿ ನೀನು ನಂಬಿಸ್ತಿದ್ಯಾ, ಅದನ್ನು ಅವರು ನಂಬಿರ್ತಾರೆ. ಆದರೆ ಪರಲೋಕದ ದೇವರ ಕಣ್ಣುಗಳನ್ನು ನೀನು ನಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಲೋಕದ ದೇವರ ಕಣ್ಣುಗಳು ನಿನ್ನನ್ನು ದೃಷ್ಟಿಸಿ ನೋಡ್ತಲೇ ಇರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ, ಇಲ್ಲಿ ಬೆಳಕು ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ಅದೇ ಕಣ್ಣು ಕೆಟ್ಟದಾಗಿದ್ದರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿನ್ನ ದೇಹವೆಲ್ಲ ಅಂದರೆ ದೇಹವೆಲ್ಲ ಕೆಟ್ಟದಾಗಿರ್ತದೆ ಅಂದ್ರೆ ಏನು? ಆ ಕೆಟ್ಟ ಸಂಗತಿಗೆ ನೀನು ಒಳಗಾಗಿ ನಿನ್ನ ದೇಹಕ್ಕೆ ಬೇಡವಾದ ರೋಗಗಳನ್ನು ನೀನು ಬರಮಾಡಿಸಿಕೊಳ್ತಿ. ಬೇಡವಾದ ಲೋಕದ ಈ ಸೈತಾನನ ಶಾಪದ ಸಂಗತಿಗಳನ್ನು ನಿನ್ನ ದೇಹಕ್ಕೆ ನೀನೇ ಬರಮಾಡಿಕೊಳ್ಳುವಂಥದ್ದು. ಯಾಕಂದ್ರೆ ನಿನ್ನಲ್ಲಿರುವಂಥ ಬೆಳಕು ನಿನ್ಗೆ ಗೊತ್ತಿಲ್ಲದೆ ಇರುವುದರಿಂದ, ಆ ಬೆಳಕು ನಿನ್ನಲ್ಲಿರುವಂಥ ಬೆಳಕು ನಿನಗೆ ಗೊತ್ತಿದ್ದು, ದೇವರ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ ತಿಳ್ಕೊಂಡಿದ್ರು, ಲೋಕದ ಆಶೆಗಳಿಗೆ ಒಳಗಾಗಿ, ಲೋಕದ ಈ ವೈಭೋಗ ಅಂದರೆ ಈ ಕಣ್ಣುಗಳಿಂದ ಲೋಕದ ಸೌಂದರ್ಯಕ್ಕೆ ಒಳಗಾಗಿ ನಿನ್ನ ಜೀವಿತ, ನಿನ್ನ ಕಣ್ಣು ಆ ಕೆಟ್ಟ ಸಂಗತಿಗಳನ್ನು ನೋಡಿ ಅದು ನಿನ್ನ ಜೀವಿತಕ್ಕೆ ಒಳ್ಳೆಯದಾಗಿದೆ ಎಂಬುದಾಗಿ ನೀನು ತಿಳ್ಕೊಳ್ಳುವುದಾದರೆ, ಅದು ಒಂದು ದಿನ ನಿನ್ನ ಜೀವಿತವನ್ನು ನರಕಕ್ಕೆ ನಡೆಸ್ತದೆ. ನಿನ್ನ ಆಶೀರ್ವಾದವನ್ನು ಕದ್ದುಕೊಳ್ತದೆ, ನಿನ್ನ ವಾಗ್ದಾನವನ್ನು ಕದ್ದುಕೊಳ್ತದೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆಯಾಗಿರಿ, ಎಚ್ಚರಿಕೆಯಾಗಿರಿ. ಮನುಷ್ಯನನ್ನು ಮಾತಿನ ಮೂಲಕ ನಂಬಿಸಬಹುದು, ಆದರೆ ಪರಲೋಕದ ದೇವರಾದ ಕರ್ತನನ್ನು
ನಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತನು ನಿನ್ನ ಹೃದಯವನ್ನೇ ನೋಡ್ತಿದ್ದಾನೆ, ನಿಮ್ಮ ಹೃದಯಗಳನ್ನೇ ಆತನು ನೋಡ್ತಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ಚಿತ್ತ ತಿಳ್ಕೊಂಡು ದೇವರ ಚಿತ್ತಕ್ಕೆ ನೀವು ವಿಧೇಯರಾಗಿ ನಡೆಯುವುದಾದರೆ ಒಂದೊಂದು ಕಡೆಗಳಲ್ಲಿ ನಿಮ್ಮ ಜೀವಿತದಲ್ಲಿ ಯಾವಾಗ ಸೈತಾನನು ಯಾವ ಜನರನ್ನು ಎಂಟ್ರಿ ಮಾಡ್ತಾನೆ ಎಂಬುದಾಗಿ, ಮೋಸದಿಂದ ಎಂಟ್ರಿ ಮಾಡ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಎಚ್ಚರಿಕೆಯಾಗಿರಿ. ಈ ವಾಕ್ಯವನ್ನು ನೀವು ಕೇಳಿ ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿಕೊಡಿ. ಪ್ರಿಯರೇ, ದೇವರ ಚಿತ್ತವನ್ನು ತಿಳ್ಕೊಂಡು ದೇವರ ಚಿತ್ತಕ್ಕೆ ನೀವು ಒಳಗಾಗಿ ನಿಮ್ಮ ಜೀವಿತವನ್ನು ಬೆಳಕಿನಲ್ಲಿಗೆ, ಅಂದರೆ ಪರಲೋಕದ ವಾಕ್ಯದ ಕಡೆಗೆ, ಪರಲೋಕದ ವಾಕ್ಯದ ಜೀವಿತಕ್ಕೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡಿ. ಲೋಕದ ಸೌಂದರ್ಯವೆಂಬ ಆ ನಿಮ್ಮ ಕಣ್ಣುಗಳೊಂದಿಗೆ ಬರುವಂತ ಆ ಶೋಧನೆಗೆ ನೀವು ಒಳಗಾಗದಂತೆ ದೇವರ ಆತ್ಮನ ಬಲವನ್ನು ನೀವು ಕೇಳಿಕೊಳ್ಳಿ. ಅದು ಎಷ್ಟು ಕೆಟ್ಟದಾಗಿದೆ ಎಂಬುದನ್ನು ದೇವರಾದ ಕರ್ತನೆ ನಿಮಗೆ ತೋರಿಸಿಕೊಡ್ತಾನೆ. ವಂಚನೆಗೆ, ಮೋಸಕ್ಕೆ ಒಳಗಾಗಬೇಡಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ಏದೇನ್ ತೋಟದಲ್ಲಿ, ಹಲ್ಲೆಲೂಯಾ, ಆದಾಮನನ್ನು ಎಂಟ್ರಿ ಮಾಡಲಿಲ್ಲ, ಹವ್ವಳನ್ನು. ಯಾಕಂದ್ರೆ ಸ್ತ್ರೀ ಬಲಹೀನಳು. ಆ ಹಣ್ಣಿನ ಸೌಂದರ್ಯ ನೋಡಲು ರಮಣೀಯವಾಗಿದೆ. ಆ ಸೌಂದರ್ಯ ಆತ್ಮದಲ್ಲಿ ಕವರ್ ಆಗಿದೆ. ಅವರು ಬೆತ್ತನದಲ್ಲಿ ಇದ್ರೂ ಕೂಡ ಅವರ ಬೆತ್ತನತನೇ ಅವರಿಗೆ ಗೊತ್ತಿರಲಿಲ್ಲ. ಅವರು ಮಹಿಮೆಯಲ್ಲಿ ಕವರ್ ಆಗಿದ್ರು. ಆದರೆ ಸೈತಾನನು ಏನ್ ಮಾಡಿದ? ಆ ಸೌಂದರ್ಯವನ್ನು ತೋರಿಸಿಬಿಟ್ಟ. ಆ ಶಾರೀರಿಕ, ಅವಳ ಆತ್ಮಿಕ ಕಣ್ಣಿನಿಂದ ಅದನ್ನು ನೋಡಲಿಲ್ಲ, ಶಾರೀರಿಕವಾದ ಕಣ್ಣಿನಿಂದ ಅವಳು ನೋಡಿದ್ಲು. ಸೈತಾನನ ಮೋಸದ ವಂಚನೆಗೆ ಅಲ್ಲಿ ಒಳಗಾದ್ಲು ಅವಳು. ಆ ಹಣ್ಣು ನೋಡಲು ರಮಣೀಯವಾಗಿದೆ. ಹಲ್ಲೆಲೂಯಾ. ಅದ ನೋಟಕ್ಕೆ ನೋಡಿದೆ ತಟ್ಟು. ಅಲ್ಲಿ ಆ ಶೋಧನೆಗೆ, ಆ ಕತ್ತಲೆಯ ಆ ಸಂಗತಿಗೆ, ಅವರನ್ನ ಮಹಿಮೆಯಿಂದ ಹೊರಗೆ ಹಾಕಲ್ಪಡುವಂತ ಆ ಸಂಗತಿಗೆ ಅವಳು ಒಳಗಾಗಿ ಹೋದ್ಲಲ್ಲಿ. ಹಲ್ಲೆಲೂಯಾ. ತಾನು ತಿನ್ನದು ಮಾತ್ರವಲ್ಲದೆ ಅಲ್ಲಿ ಆದಾಮನಿಗೂ ಕೊಟ್ಲು. ಹಲ್ಲೆಲೂಯಾ. ಇಬ್ರು ದೇವರ ಪ್ರಸನ್ನತೆಯನ್ನು ಹೊರಗೆ ಹಾಕಲ್ಪಟ್ರು, ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಪ್ರಿಯರೇ, ಒಂದು ಸಾರಿ ನಿಮ್ಮಲ್ಲಿರುವಂತಹ ಮಹಿಮೆಯನ್ನು, ದೇವರು ನಿಮ್ಮಲ್ಲಿಟ್ಟಿರುವಂತಹ ಆ ಬೆಳಕಿನ ಮಹಿಮೆಯನ್ನು, ಯಾಕಂದ್ರೆ ಇವತ್ತು ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಂಡಿರುವಾಗ ಆ ಬೆಳಕು ಲೋಕಕ್ಕೆ ನಮ್ಮನ್ನು ಕಾಣುವಾಗ ಆ ಬೆಳಕಿನಲ್ಲಿಗೆ ಕತ್ತಲೆಯ ಸಂಗತಿಗಳು ಹೋಗಲಾಡಬೇಕು. ಇವಾಗ ಕತ್ತಲೆಯ ಸಂಗತಿಗಳನ್ನು ಹೋಗಲಾಡಿಸಲಿಕ್ಕೆ ಬೆಳಕಾಗಿರುವಂತ ನನ್ನನ್ನು, ನಿಮ್ಮನ್ನು ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ಇವತ್ತು ಲೋಕಕ್ಕೆ ನೀವು ಒಳಗಾಗುವಂಥದ್ದಲ್ಲ. ಲೋಕದಲ್ಲಿ ಆ ಸಂಗತಿಗಳನ್ನು ತೆಗೆದುಹಾಕಿ ದೇವರ ಕಡೆಗೆ ನಡೆಸಲ್ಪಡಲಿಕ್ಕೆ ದೇವರಾದ ಕರ್ತನು, ಆ ಪರಲೋಕದ ಈ ವಾಕ್ಯವೆಂಬ ಆತನು ನನ್ನ ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಿದ್ದಾನೆ. ಪ್ರಿಯ ದೇವಜನರೇ, ಹಲ್ಲೆಲೂಯಾ. ಆದಾಮ ಹವ್ವಳು ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಪ್ರಿಯರೇ, ಆತ್ಮೀಯ ಕಣ್ಣು ಮುಚ್ಚಲ್ಪಟ್ಟಿತು. ಆತ್ಮೀಯ ದೀಪ ಅವರ ಜೀವಿತದಲ್ಲಿ ಕತ್ತಲಾಗಿ ಹೋಯಿತು. ಅವರಿಗೆ ಆ ದೇವರ ಮಹಿಮೆಯಿಂದ ಹೊರಗೆ ಹಾಕಲ್ಪಟ್ಟರು. ಆ ನಂತರ ಹೊರಗೆ ಹಾಕಲ್ಪಟ್ಟ ನಂತರ ಕೂಡ ಇಬ್ಬರು ಮಕ್ಕಳು, ಕಾಯಿನ ಮತ್ತೆ ಹೇಬೇಲ್. ಹಲ್ಲೆಲೂಯಾ. ಆ ಒಂದು ಹಣ್ಣಿನ ಸೌಂದರ್ಯ ಆ ರಮಣೀಯವಾಗಿ ಯಾವಾಗ ಹವ್ವಳಿಗೆ ಕಾಣಲ್ಪಟ್ಟಿತ, ಕೊನೆಯದಾಗಿ ಕಾಯಿನನೇ ತಮ್ಮನನ್ನು ಕೊಲೆ ಮಾಡಿಬಿಟ್ಟ. ಯಾಕಂದ್ರೆ ಅಲ್ಲಿ ಪ್ರಾರಂಭದಲ್ಲಿ ಹೊರಗೆ ದೇವರ ಪ್ರಸನ್ನತೆಯನ್ನು ಕಳ್ಕೊಂಡ, ದೇವರ ಮಹಿಮೆಯನ್ನು ಕಳ್ಕೊಂಡಂತ, ಅವರಲ್ಲಿರುವಂತ ಮಹಿಮೆಯನ್ನು, ದೇವರಾದ ಕರ್ತನೆ ಇಟ್ಟಂತ ಮಹಿಮೆಯನ್ನು ಅವರ ಕೈಯಾರೆ ಅವರು ಸೈತಾನನ ಶೋಧನೆಗೆ, ಸೈತಾನನ ಮೋಸಕ್ಕೆ ಒಳಗಾಗಿ ಆ ಮಹಿಮೆಯನ್ನು ಕಳ್ಕೊಂಡ ನಂತರ ಲೋಕದಲ್ಲಿ ಕಷ್ಟ, ಸಂಕಟ, ಹಿಂಸೆ, ವೇದನೆ, ವ್ಯಾಧಿಗಳು ತುಂಬಿಕೊಂಡಿತ್ತು. ಪ್ರಿಯ ದೇವಜನರೇ, ಇವತ್ತು ಲೋಕದಲ್ಲಿ ಎಲ್ಲವೂ ತುಂಬಿಕೊಂಡಿದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ದೇವರ ಆತ್ಮನಿಂದ ಕರೆಯಲ್ಪಟ್ಟಂತ ನೀವು ಯಾರೇ ಆಗಿರಲಿ,
ಯಾರೇ ಆಗಲಿ ಈ ದೇವರ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಕಣ್ಣು, ನಿಮ್ಮ ಹೃದಯ ಎಂಬ ಕಣ್ಣು, ನಿಮ್ಮ ಹೃದಯ ಎಂಬ ಕಣ್ಣು ಪರಲೋಕದ ಬೆಳಕಾಗಿದೆ ಪ್ರಿಯರೇ. ಆ ಪರಲೋಕದ ಬೆಳಕು ಲೋಕದಲ್ಲಿರುವಂತಹ ಸಂಗತಿಗಳನ್ನು ನಿಮ್ಮ ಮೂಲಕ ಅದನ್ನು ಕೆಡವಿ ಹಾಕಬೇಕು. ಅದು ಬಿಟ್ಟು ಲೋಕದಲ್ಲಿರುವಂತ ಆ ರಮಣೀಯವಾದ, ನೋಡಲಿಕ್ಕೆ ಸೌಂದರ್ಯವಾಗಿರುವಂತ ಆ ಸಂಗತಿಗಳು, ಅದಕ್ಕೆ ನೀವು ಒಳಗಾಗಿ ಹೋಗುವುದಾದರೆ ನಿಮ್ಮ ಜೀವಿತ ಕತ್ತಲಾಗಿರ್ತದೆ. ನಂತರ ಅಯ್ಯೋ ದೇವರು ಎಂಬುದಾಗಿ ಹೇಳಿದ್ರು ಕೂಡ ಯಾರು ನಿಮ್ಮ ಸಹಾಯಕ್ಕೆ ಬರಲಾರರು ಪ್ರಿಯರೇ. ದೇವರು ನಿಮಗೆ ಕೊಟ್ಟಿರುವಂತ ಈ ಅವಕಾಶ, ದೇವರು ನಿಮಗೆ ಕೊಟ್ಟಿರುವಂತ ಈ ಸಮಯ, ಇದನ್ನು ಹಾಳು ಮಾಡಬೇಡಿ, ಇದನ್ನು ಕಳ್ಕೊಳ್ಬೇಡಿ ಪ್ರಿಯರೇ. ದೇವರ ಪ್ರಸನ್ನತೆ, ದೇವರ ಮಹಿಮೆ, ನಿಮ್ಮಲ್ಲಿರುವಂತ ಮಹಿಮೆಯನ್ನು ನೀವು ಕಳ್ಕೊಳ್ಬೇಡಿ. ಸೈತಾನನ ಹಸ್ತಕ್ಕೆ, ಸೈತಾನನ ಮೋಸದ ಕಾರ್ಯಗಳಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ಬೇಡಿ. ಸೈತಾನನು ಗರ್ಜಿಸೋ ಸಿಂಹದ ಉಪಾದಿಯಲ್ಲಿ ನಿಮ್ಮನ್ನು ಯಾವ ರೀತಿಯಾಗಿ ನುಂಗಬೇಕೆಂಬುದಾಗಿ, ಯಾವ ಸಮಯದಲ್ಲಿ ನುಂಗಬೇಕೆಂಬುದಾಗಿ, ಯಾವ ಸಮಯದಲ್ಲಿ ಮೋಸದಲ್ಲಿ ನಿಮ್ಮನ್ನು ಹಾಕಬೇಕೆಂಬುದಾಗಿ ಅವನಿಗೆ ಗೊತ್ತಿದೆ. ಆದರೆ ದೇವರ ಆತ್ಮನಿಗೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತ ಪರಲೋಕದ ಬೆಳಕಿನಲ್ಲಿಗೆ ನಡೆಸ್ತದೆ. ಕತ್ತಲೆಯ ಸಂಗತಿಗಳನ್ನು ತೋರಿಸಿಕೊಡ್ತದೆ. ವಾಕ್ಯಕ್ಕೆ ಒಳಗಾಗಿರಿ, ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಸುಳ್ಳಿನ ಮಾತುಗಳನ್ನು ಆಡ್ಲಿಕ್ಕೆ ಹೋಗಬೇಡಿ. ಆ ಒಂದು ಸುಳ್ಳು ನಂತರ ಸುಳ್ಳು 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 ಹೇಳಿಕೊಂಡು ಕೊನೆಯದಾಗಿ ನಿಮ್ಮ ಜೀವಿತ, ದೇವರ ಆಶೀರ್ವಾದವನ್ನು ನೀವು ಕಳ್ಕೊಳ್ತೀರಾ, ದೇವರ ವಾಗ್ದಾನವನ್ನು ಕಳ್ಕೊಳ್ತೀರಾ ಪ್ರಿಯರೇ. ಯಾಕಂದ್ರೆ ದೇವರಾದ ಕರ್ತನು ನಿಮ್ಮಲ್ಲಿ ಉನ್ನತವಾದ ಒಂದು ನಂಬಿಕೆಯನ್ನಿಟ್ಟಿದ್ದಾನೆ. ನಿಮ್ಮನ್ನು ಲೋಕದ ಮಧ್ಯದಲ್ಲಿ ಪರಲೋಕದ ಬೆಳಕನ್ನಾಗಿ ನಿಮ್ಮನ್ನು ಇಟ್ಟಿದ್ದಾನೆ. ನಿಮ್ಮ ಮೂಲಕವಾಗಿ ಲೋಕದಲ್ಲಿರುವಂತಹ ಕತ್ತಲೆ ಸಂಗತಿಗಳನ್ನು ಹೋಗಲಾಡಿಸಲಿಕ್ಕೆ ನಿಮ್ಮಲ್ಲಿ ತನ್ನ ಬೆಳಕನ್ನು ಇಟ್ಟಿದ್ದಾನೆ. ಆ ಕತ್ತಲೆಯ ಸಂಗತಿಗಳನ್ನು ನೀವು ಹೋಗಲಾಡಿಸಬೇಕು ಹೊರತು ಆ ಕತ್ತಲೆಯ ಸಂಗತಿಗಳು ನಿಮ್ಮ ಜೀವಿತವನ್ನು ನರಕ ಯಾತನೆಗೆ ನಡೆಸಬಾರದು. ಎಚ್ಚರಿಕೆಯಾಗಿರಿ ಪ್ರಿಯರೇ. ಯಾಕಂದ್ರೆ ಕೊನೆಯದಾಗಿ ಹೇಳ್ತದೆ, ಹಾಗಾದರೆ ನಿಮ್ಮೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕೆಂಬುದಾಗಿ. ಆ ಕತ್ತಲು ಎಷ್ಟೆನ್ನಬೇಕೆಂಬುದಾಗಿ, ಎಷ್ಟು ಎಂಬುದಾಗಿ. ಒಂದು ತಪ್ಪು, ಒಂದು ಹವ್ವಳ ಮಾಡಿದಂತ ಒಂದು ತಪ್ಪು, ಒಂದೇ ಒಂದು ತಪ್ಪು ಅವರ ಜೀವಿತವನ್ನೇ ಕತ್ತಲಾಗಿ ಮಾಡಿತು. ಆ ಒಂದು ಸೌಂದರ್ಯ, ಆ ಒಂದು ರಮಣೀಯವಾದದ್ದು ದೇವರ ಮಹಿಮೆಯನ್ನು ಕಳ್ಕೊಂಡಿತ್ತು. ಹಾಗಾದರೆ ಅವರಲ್ಲಿ ಇರುವಂಥ ಕತ್ತಲೆ ಎಷ್ಟೆಂಬುದಾಗಿ, ಆ ಕತ್ತಲೆ ಈಗ ಲೋಕವ್ಯಾಪ್ತಿ ತುಂಬಿಕೊಂಡಿದೆ. ಪ್ರಿಯ ದೇವಜನರೇ, ಆ ಕತ್ತಲೆ ತುಂಬಿದಂಥ ಲೋಕದಲ್ಲಿ ಇವತ್ತು ನೀವು ಕೂಡ ಇದ್ದೀರಾ. ನಿಮ್ಮ ಜೀವಿತ ಅದು ಬೆಳಕಾದ ಜೀವಿತವಾಗಿದೆ. ಕತ್ತಲೆಯ ಜೀವಿತದಿಂದ ದೇವರಾದ ಕರ್ತನು ನಿಮ್ಮನ್ನು ಬೆಳಕಿನ ಜೀವಿತಕ್ಕೆ ಇವತ್ತು ಕರೆದಿದ್ದಾನೆ. ಬೆಳಕಿನ ಜೀವಿತದಲ್ಲಿ ನಡೆಸ್ತಿದ್ದಾನೆ, ತನ್ನ ಆಶೀರ್ವಾದದ ಮೂಲಕ ನಡೆಸ್ತಿದ್ದಾನೆ. ಆದರೆ ನಿಮ್ಮ ಜೀವಿತ, ಒಂದು ತಿಳ್ಕೊಳ್ಳಿ, ಮನುಷ್ಯನು ನೀವು ಆಡಿದಂಥ ಮಾತು ಸುಳ್ಳೆಂಬುದಾಗಿ ನಂಬದೆ ಸತ್ಯವೆಂಬುದಾಗಿ ನಂಬಿದಂಥ ಆ ಮಾತುಗಳು ಅವರಲ್ಲಿ ಸತ್ಯವಾಗಿರ್ಬೋದು. ಆದರೆ ದೇವರ ಎಣಿಕೆಯಲ್ಲಿ ನೀನು ಮಾಡ್ತಿರುವಂಥದ್ದು ಅದು ಕತ್ತಲೆಯ ಸಂಗತಿ ಆಗಿರ್ತದೆ. ಪ್ರಿಯ ದೇವ ಜನರೇ, ಕತ್ತಲೆಯ ಸಂಗತಿಗಳಿಗೆ ನಿಮ್ಮ ಜೀವಿತವನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಜೀವಿತ ಒಂದು ಕಣ್ಣು ಬೆಳಕಿಗೆ ಕೊಡುವಂಥದ್ದಾಗಿದೆ. ಹೇಗೆಂದರೆ ಅದು ನಿಮಗೆ ಗೊತ್ತಿದೆ ಪ್ರಿಯರೇ, ನಿಮ್ಮಲ್ಲಿರುವಂಥ ಬೆಳಕು, ನಿಮ್ಮಲ್ಲಿರುವಂಥ ಬೆಳಕು. ಯಾಕಂದರೆ ನೀವು ಹಾದು ಬಂದಂಥ ದಾರಿ ನಾಶವಾಗಿ ಹೋಗುವಂತ ಆ ಹಾದಿಯಿಂದ ದೇವರಾದ ಕರ್ತನು ನಿಮ್ಮನ್ನು ಬೆಳಕಿನಲ್ಲಿಗೆ ನಡೆಸಿದ್ದಾನೆ. ತಿರುಗಿ ನಿಮ್ಮ ಹಳೆಯ ಜೀವಿತಕ್ಕೆ ನೀವು ಹೋಗಬೇಡಿ. ಹೊಸ ಜೀವಿತವನ್ನು ಒಳ್ಳೆಯ ಜೀವಿತವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಲೋಕದಲ್ಲಿ ಕತ್ತಲೆಯ ಜೀವಿತದಲ್ಲಿದ್ದಂತಹ ಅನೇಕ ಜನರನ್ನು ಬೆಳಕಿನಲ್ಲಿಗೆ ನಡೆಸಲಿಕ್ಕೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇದು ಮಾತ್ರವಲ್ಲದೆ ನೀವು ಮಾತ್ರ ನೋಡುವರಾಗಿರದೆ ಅನೇಕರಿಗೆ ವಾಕ್ಯಗಳನ್ನು ಶೇರ್ ಮಾಡಿ. ಅನೇಕರು ದಾರಿ ತಪ್ಪಿ ನಡೆಯುವ ಅನೇಕ ಜನರು ಈ ವಾಕ್ಯವನ್ನು ನೋಡಿ ದೇವರ ಕಡೆಗೆ, ಆ ಬೆಳಕಿನಲ್ಲಿಗೆ, ದೇವರ ಆತ್ಮನ ಬೆಳಕಿನಲ್ಲಿಗೆ ಬರಲಿಕ್ಕಾಗುವಂತೆ ದೇವರ ಆತ್ಮನ ಸಹಾಯ ಮಾಡಲಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.